ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದೀವಪ್ಪ ಅಂದ್ರೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ 2024 ನಿಮಗೆ ಚೇಂಜ್ ಆಗಿದೆ. ಯಾವ ರೀತಿ ರೂಲ್ಸ್ ಬಂದಿದೆ ಮತ್ತೆ ನಿಮಗೆ ಮತ್ತೆ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ಬಂದಿದೆ. ಅರ್ನಿಂಗ್ ಅಲ್ಲಿ ನೀವು ಬೇರೆ ಬೇರೆ ರೀತಿಯಾಗಿ ಕೂಡ ಮೆಥಡ್ ಯೂಸ್ ಮಾಡ್ಕೊಂಡು ಇದರಲ್ಲಿ ಅರ್ನಿಂಗ್ ನ ಮಾಡ್ಕೋಬಹುದು. ಯಾವ ಫೀಚರ್ಸ್ ಬಂದಿದೆ ಮತ್ತೆ ನೀವು ಯಾವ ತರ ಯೂಟ್ಯೂಬ್ ನಲ್ಲಿ ಮನಿನ ಅರ್ನ್ ಮಾಡಬೇಕು, ಯಾವ ರೀತಿ ದುಡ್ಡನ್ನ ಗಳಿಸಬೇಕು ನೀವು ಮನೆಯಲ್ಲೇ ಕೂತ್ಕೊಂಡು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂದೆ ನೀವು ಏನಾದ್ರು ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ರೆ ಅಥವಾ ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬನ್ನಿ ದುಡ್ಡನ್ನ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ ನಲ್ಲಿ ದುಡ್ಡನ್ನ ಮಾಡಬೇಕಂದ್ರೆ ನೀವು ಬಹಳಷ್ಟು ಮೆಥಡ್ಸ್ ಗಳಿದೆ. ಈ ಎಲ್ಲಾ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಯೂಟ್ಯೂಬ್ ನಲ್ಲಿ ಹಣನ ಮಾಡಬಹುದು. ಈಗ ಏನೇನು ಇದರಲ್ಲಿ ರೂಲ್ಸ್ ಇದೆ ಮತ್ತೆ ಏನೇನು ಮ್ಯಾಂಡೇಟರಿ ಆಗಿ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ನೀವು ಮೊದಲನೇದಾಗಿ ನಿಮಗೆ ಇದರಲ್ಲಿ 3 ಫೀಚರ್ಸ್ ಗಳು ಸಿಗುತ್ತೆ. ನೀವು ಏನೇನು ಕಂಪ್ಲೀಟ್ ಮಾಡಬೇಕಪ್ಪ ಅಂದ್ರೆ ನೀವು 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ನಿಮಗೆ ನಿಮ್ಮ ಚಾನಲ್ 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಅದ್ರ ಜೊತೆಗೆ ನೀವು 3000 ಅವರ್ಸ್ ವಾಚ್ ಟೈಮ್ ನೀವು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಷ್ಟು ನೀವು ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಇದರಲ್ಲಿ 3 ಫೀಚರ್ಸ್ ಗಳು ಸಿಗುತ್ತೆ. ಫೀಚರ್ಸ್ ಯಾವ್ಯಾವುದು ನಾವೀಗ ಒಂದೊಂದಾಗಿ ನೋಡೋಣ. ನಿಮಗೆ ಮೊದಲನೇ ಫೀಚರ್ ಯಾವ್ದಪ್ಪ ಅಂದ್ರೆ ಮೆಂಬರ್ಶಿಪ್ ಅಂತ ಸಿಗುತ್ತೆ. ಅಂದ್ರೆ ನಿಮ್ಮ ಚಾನಲ್ಗೆ ಯಾರಾದ್ರೂ ಮೆಂಬರ್ಶಿಪ್ ನ ತಗೊಳ್ಬೇಕಪ್ಪ ಅಂದ್ರೆ ನಿಮ್ಮ ಅಕೌಂಟ್ಗೆ ಒಂದು ಅವ್ರು ಪೇ ಮಾಡಿ ಮೆಂಬರ್ಶಿಪ್ ನ ತಗೊಳ್ಬೇಕಾಗತ್ತೆ. ಅಲ್ಲಿ ಕೂಡ ನೀವು ಅರ್ನಿಂಗ್ಸ್ ನ ಮಾಡ್ಬೋದು. ಒಬ್ಬ ಮೆಂಬರ್ಶಿಪ್ ತಗೊಳ್ಬೇಕಂದ್ರೆ ನೀವು ಎಷ್ಟೆಷ್ಟು ಸೆಂಡ್ ಮಾಡಿರ್ತೀರೋ ಅಷ್ಟು ಅಮೌಂಟ್ ಅವ್ರು ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮೆಂಬರ್ಶಿಪ್ ನ ನೀವು ಕೊಟ್ಟು ಅವರಿಗೆ ಪ್ರೈವೇಟ್ ಡೀಟೇಲ್ಸ್ ಗಳನ್ನ ಸೆಂಡ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ಸ್ ನ ಮಾಡ್ಕೋಬಹುದು. ಇದು ಮೊದಲನೇ ನಿಮಗೆ ಮೆಥಡ್. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಎರಡನೇದು ಶಾಪಿಂಗ್ ಅಂತ ಒಂದು ಸಿಗುತ್ತೆ. ಈ ಶಾಪಿಂಗ್ ನಲ್ಲಿ ನೀವು ನಿಮ್ಮ ಆರ್ಡರ್ಸ್ ಗಳನ್ನ ನಿಮ್ಮ ಪ್ರಾಡಕ್ಟ್ ಅನ್ನ ನೀವು ಸೇಲ್ ಮಾಡ್ಕೊಂಡು ಕೂಡ ಇದರಲ್ಲಿ ಅರ್ನಿಂಗ್ಸ್ ಗಳನ್ನ ಮಾಡ್ಕೋಬಹುದು. ನಿಮ್ಮ ಯಾರಾದ್ರೂ ನಿಮಗೆ ಆರ್ಡರ್ಸ್ ಗಳನ್ನ ಕಳಿಸ್ತಾರೆ ಅಂತ ನೀವು ಪ್ರಾಡಕ್ಟ್ ನ ಸೇಲ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡ್ಕೋಬಹುದು. ನಿಮಗೆ ಒಂದು 3 ರೀತಿಯಾಗಿ ಸ್ಟೋರ್ ಗಳು ಸಿಗುತ್ತೆ. ಆ ಸ್ಟೋರ್ ಗಳನ್ನ ನಿಮ್ಮ ಯೂಟ್ಯೂಬ್ ಆಪ್ ಗೆ ಕನೆಕ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಕೋಬಹುದು. ನಿಮ್ಮದೇ ಆದಂತಹ ಪ್ರಾಡಕ್ಟ್ ನ ನೀವು ಬೇಕಾದ್ರೆ ಸೇಲ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಇರೋದು. ಇಲ್ಲಾಂದ್ರೆ ನೀವು ಅಲ್ಲಿ ಡಿಜಿಟಲ್ ಪ್ರಾಡಕ್ಟ್ ಅಂತ ಸಿಗುತ್ತೆ. ಟಿ ಶರ್ಟ್ ಆಗಿರ್ಬೋದು, ಈಗ ಕ್ಯಾಪ್ ಆಗಿರ್ಬೋದು ಎಲ್ಲ ಇರುತ್ತೆ. ಆ ಕ್ಯಾಪ್ ನಲ್ಲಿ ಮೇಲೆ ನಿಮ್ಮ ಇಮೇಜ್ ಗಳನ್ನ ನೀವು ಸೆಟ್ ಮಾಡಬೇಕಾಗುತ್ತೆ. ಯಾವ ಇಮೇಜ್ ಬೇಕೋ ಇಮೇಜ್ ನ ನಿಮ್ಮ ಫೋಟೋಗಳನ್ನ ಸೆಟ್ ಮಾಡ್ಕೊಂಡು ಆ ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಕೂಡ ನೀವು ಸೇಲ್ ಮಾಡಬಹುದು. ನನ್ನ ಚಾನಲ್ ಅಲ್ಲಿ ಕೆಳಗಡೆ ಶಾಪ್ ಅಂತ ಒಂದು ಬಟನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ಫೋಟೋಸ್ ಗಳು ಸಿಗುತ್ತೆ ಶಾಪ್ ಅಂತ. ಅಲ್ಲಿ ನಿಮಗೆ ಒಂದು ಪ್ರೈಸ್ ಕೂಡ ಇರುತ್ತೆ ಮತ್ತೆ ಅದಕ್ಕೆ ಒಂದು ಫೋಟೋ ಕೂಡ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಚಾನಲ್ ಲೋಗೋನ ನಾನು ಸೆಟ್ ಮಾಡಿದ್ದೀನಿ. ಈಗ ಟಿ ಶರ್ಟ್ ಮೇಲೆ ನನ್ನ ಚಾನಲ್ ಲೋಗೋ ಇದೆ. ಮತ್ತೆ ರೀತಿ ಈಗ ಕಪ್ ಮೇಲೆ ಇದೇ ರೀತಿಯಾಗಿ ನಿಮಗೆ ಒಂದು ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಆ ಪ್ರಾಡಕ್ಟ್ ನಾವು ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದ್ರಲ್ಲಿ ನಿಮಗೆ ಒಂದು ಪ್ರಾಫಿಟ್ ಅಂತ ಸಿಗುತ್ತೆ. ಕೂಡ ಅರ್ನಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ವೆಬ್ಸೈಟ್ ಅಂತ ಹೇಳ್ಬೋದು. ಇದಕ್ಕೂ ಕೂಡ ನೀವು ಸ್ಟೋರ್ ನ ಕನೆಕ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ನ ಮಾಡಬಹುದು. ಇದು ಎರಡನೇದಾಯ್ತು. ಇನ್ನು ಮೂರನೇ ಮೆಥಡ್ ಏನಪ್ಪಾ ಅಂದ್ರೆ ನಿಮಗೆ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ನಿಮಗೆ ಒಂದು ಫೀಚರ್ ಸಿಗುತ್ತೆ. ಈ ಸೂಪರ್ ಥ್ಯಾಂಕ್ಸ್ ನಲ್ಲಿ ನಿಮ್ಮ ವಿಡಿಯೋಸ್ ಕೆಳಗಡೆ ಒಂದು ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಬಟನ್ ಬರುತ್ತೆ. ಆ ಬಟನ್ ಮುಖಾಂತರ ಯಾರಾದ್ರೂ ನಿಮಗೆ ಕ್ಲಿಕ್ ಮಾಡ್ಕೊಂಡು ಒಂದು ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಅಲ್ಲಿ ಏನಾದ್ರು ನಿಮಗೆ ಸ್ಟಿಕ್ಕರ್ ನ ಸೆಂಡ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದ್ರ ಮುಖಾಂತರ ಕೂಡ ನೀವು ಮಾಡ್ಕೋಬಹುದು. ಅದ್ರಲ್ಲಿ ನಿಮಗೆ 10,000 ವರೆಗೂ ಅವರು ಅಮೌಂಟ್ ನ ಸೆಂಡ್ ಮಾಡಬಹುದು. ಯಾರು ಎಷ್ಟು ಅಮೌಂಟ್ ಸೆಂಡ್ ಮಾಡ್ತಾರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದ್ರ ಮುಖಾಂತರ ಕೂಡ ನೀವು ಮನಿನ ಅರ್ನಿಂಗ್ಸ್ ಮಾಡಬಹುದು. ನೋಡಿ, ಈ 3 ಫೀಚರ್ಸ್ ನಿಮಗೆ ಸಿಗಬೇಕಪ್ಪ ಅಂದ್ರೆ ನೀವು 500 ಸಬ್ಸ್ಕ್ರೈಬರ್ಸ್ ನ ನಿಮ್ಮ ಚಾನಲ್ ನಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತೆ ಅದರ ಜೊತೆಗೆ 3000 ವಾಚ್ ಟೈಮ್ ಅವರ್ಸ್ ನ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ 3000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಅದು 1 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಇಷ್ಟು ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಅದನ್ನ ಈ 3 ಫೀಚರ್ಸ್ ಗಳನ್ನ ಪಡ್ಕೊಳ್ಬಹುದು. ಮತ್ತೆ ನಿಮಗೆ 1 ವರ್ಷದಿಂದ 1 ವರ್ಷ ಟೈಮ್ ದಲ್ಲಿ ಮಾಡ್ಬೇಕಂತೇನಿಲ್ಲ. ನಿಮಗೆ 1 ವರ್ಷ ಅಂತ ಒಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ನಲ್ಲಿ ಮಾತ್ರ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಷ್ಟು 3 ಫೀಚರ್ಸ್ ಸಿಗುತ್ತೆ. ಇನ್ನು ಮಾನಿಟೈಸೇಷನ್ ಅಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಕೊಂಡು ನೀವು ಆಡ್ಸ್ ಗಳ ಮುಖಾಂತರ ನೀವೇನಾದ್ರೂ ಮನಿನ ಅರ್ನಿಂಗ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಕೂಡ ಹೊಸ ರೂಲ್ಸ್ ಗಳಿದೆ. ಇದು ಮೊದಲಿಂದನೂ ಕೂಡ ಸೇಮ್ ಇದೆ. ಅಂದ್ರೆ ಇದು ಕೂಡ ನಿಮಗೆ ಮತ್ತೊಂದು ಸರಿ ಹೇಳ್ತೀನಿ. ಯಾವ ರೀತಿಯಪ್ಪ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ 4,000 ಅವರ್ಸ್ ಅಂದ್ರೆ 4,000 ಟಾಸ್ಕ್ ಗಳನ್ನ ನೀವು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ 4,000 ಗಂಟೆ ವಾಚ್ ಟೈಮ್ ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಬೇಕು. ಇಷ್ಟು ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡು ಏನಾದ್ರು ಮಾನಿಟೈಸ್ ಆಯ್ತಪ್ಪ ಅಂದ್ರೆ ಇದ್ರ ಮುಖಾಂತರ ನೀವು ಶಾರ್ಟ್ ಸ್ಪೀಡ್ ಆಡ್ಸ್ ಆಗಿರ್ಬೋದು ಮತ್ತೆ ವಾಚ್ ಸ್ಪೀಡ್ ಆಡ್ಸ್ ಅಂತ ಬರುತ್ತೆ. ನೀವು ಲಾಂಗ್ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ರೆ ವಾಚ್ ಸ್ಪೀಡ್ ಆಡ್ಸ್ ಬರುತ್ತೆ. ಮತ್ತೆ ಏನಾದ್ರು ಶಾರ್ಟ್ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ರಪ್ಪ ಅಂದ್ರೆ ಶಾರ್ಟ್ ಸ್ಪೀಡ್ ಆಡ್ಸ್ ಅಂತ ಬರುತ್ತೆ. ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಈಸಿಯಾಗಿ ಮನಿನ ಅರ್ನಿಂಗ್ಸ್ ಮಾಡ್ಕೋಬಹುದು. ಮತ್ತೆ ನೀವು ಏನಾದ್ರು 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ ಅಂದ್ರಪ್ಪ ಅಂದ್ರೆ ನೀವು ಏನಾದ್ರು ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರ ಅಂದ್ರೆ ನೀವು 90 ಡೇಸ್ ಒಳಗಡೆ 10 ಮಿಲಿಯನ್ ವ್ಯೂಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದ್ರೆ 10 ಮಿಲಿಯನ್ ವ್ಯೂಸ್ ಬರಬೇಕು ನಿಮಗೆ 90 ಡೇಸ್ ಒಳಗಡೆ. ಅಷ್ಟು ಬಂತಪ್ಪ ಅಂದ್ರೆ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಬಟ್ 1,000 ಸಬ್ಸ್ಕ್ರೈಬರ್ಸ್ ನಿಮಗೆ ಮ್ಯಾಂಡೇಟರಿ ಆಗಿದೆ ಅಂತ ನೀವು ಕಂಪ್ಲೀಟ್ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಿಮಗೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋಕೆ ಸಿಗುತ್ತೆ. ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬೇಕು. ಈಗ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಮತ್ತೆ ನಿಮಗೆ 4,000 ಅವರ್ಸ್ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ ಅಂದ್ರೆ ನೀವು ಯಾವ ರೀತಿ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಂತ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ನಾನು ನನ್ನ ಚಾನಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮಾನಿಟೈಸೇಷನ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತೆ ಯಾವ ರೀತಿ ನಿಮಗೆ ದುಡ್ಡು ಹಣ ಬರುತ್ತೆ ಎಲ್ಲ ಕೂಡ ನೀವು ಬ್ಯಾಂಕ್ ಅಕೌಂಟ್ ಯಾವ ರೀತಿ ಲಿಂಕ್ ಮಾಡಬೇಕು ಎಲ್ಲ ಕೂಡ ವಿಡಿಯೋನ ಮಾಡಿದ್ದೀನಿ. ಅದನ್ನ ಬೇಕಾದ್ರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ನನ್ನ ಚಾನಲ್ ಹುಡುಕಿದ್ರೆ ಸಿಗುತ್ತೆ. ಅದ್ರ ಮುಖಾಂತರ ನೀವು ಅಪ್ಲೈ ಕೂಡ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಯೂಟ್ಯೂಬ್ ನಲ್ಲಿ ಪ್ರೊಸೀಜರ್ ಇದೆ. ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಮತ್ತೆ ಯಾವ ರೀತಿ ಮೆಥಡ್ ಇದೆ ಎಲ್ಲಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇದೇ ಹೊಸ ವಿಡಿಯೋಸ್ ಬೇಕಪ್ಪ ಅಂದ್ರೆ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.